ಸಾವಿರ ಗೃಹರಕ್ಷಕ ಕುಟುಂಬಗಳಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಈ ಹಿಂದೆ ನಿಮಗೆ ಕೆಲವು ಮಾಹಿತಿ ಕೊಡಲು ನಾನು ವಿಡಿಯೋ ಮಾಡಿ ಹಾಕಿದೆ. ರಾಜ್ಯದಲ್ಲಿ 27,000 ಗೃಹರಕ್ಷಕ ಕುಟುಂಬಗಳಿದ್ರಿ. ನೀವು ಎಷ್ಟು ಜನ ಫಾಲೋವರ್ಸ್ ಆಗಿದ್ದೀರಿ? ಎಷ್ಟು ಜನ ವಿಡಿಯೋ ನೋಡಿದ್ರಿ? ಏನು ತಿಳ್ಕೊಂಡಿದ್ರಿ? ಎಷ್ಟು ಜನ ಕಾಮೆಂಟ್ ಮಾಡಿದಿರಿ ಹೇಳಿ. ಯಾಕಂದರೆ 27,000 ಜನರಲ್ಲಿ ಕೇವಲ 15-20,000 ಜನ ನೋಡಿದ್ರೆ ಸಾಕು. ಯೂಟ್ಯೂಬ್ಲಿಂದ ನಮ್ಮ ಹೋರಾಟಕ್ಕೆ ಯಾವುದೇ ಒಂದು ಸಹಾಯ ಆಗುತ್ತಲ್ಲ, ಅದನ್ನು ಎಲ್ಲರೂ ತಿಳ್ಕೊಳ್ಳಿ ತಾವು ಕುಟುಂಬಗಳು. ಯಾಕಂದರೆ ಈಗಾಗಲೇ ಸರ್ಕಾರ ಅನೇಕ ಇಲಾಖೆಗಳಿಗೆ ವೇತನ ಹೆಚ್ಚು ಮಾಡೋದು ಹಾಗೂ ಇತ್ತೀಚೆಗೆ ಈ ಗ್ರಾಮ ಸಹಾಯಕರಿಗೆ 27,000 ವೇತನ ನಿಗದಿಪಡಿಸಿ ಕಾಯಂ ಮಾಡಿದರು. ಹಾಗೆ ಈಗ ಇದೇ ರೀತಿಯೇ ಅನೇಕ ತಮ್ಮ ಏನು ಒಂದು ಸರ್ಕಾರಕ್ಕೆ ಮನಮುಟ್ಟುವ ಹಾಗೆ ತಮ್ಮ ಕಷ್ಟಮಿಷ್ಟಗಳನ್ನು ತಿಳಿಸಿ ತಮ್ಮ ಕಷ್ಟಗಳನ್ನು ತೋರಿಸ್ತಾ ಇದ್ದಾರೆ. ಅಂಥವರಿಗೆ ಸರ್ಕಾರ ಸ್ಪಂದಿಸ್ತಾ ಇದೆ. ಅದಕ್ಕೆ ಮಾನ್ಯ ಶ್ರೀರಾಮ್ ಸಾರು ಕೂಡ ಮುಂದಾಳತ್ವದಿಂದ ಎಲ್ಲ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ, ಯಾಕಂದರೆ ಯಾವುದೇ ಆಗಲಿ ಇವತ್ತು ಕಾರ್ಯವಂದರೆ ಯಾವುದೋ ಒಂದು ನಮಗೆ ಅದಕ್ಕೆ ಒಂದು ಆರ್ಥಿಕ ಪರಿಸ್ಥಿತಿ ಇಲ್ಲದೆ ಯಾವುದೂ ಅನುಕೂಲ ಆಗೋದಿಲ್ಲ. ಇದನ್ನು ಫಸ್ಟ್ ಅನುಕೂಲ ಮಾಡಿಕೇರಿ. ಯಾಕಂದರೆ ನೀವೇನು ಎಲ್ಲರೂ ನಿಮ್ಮ ಕುಟುಂಬಕ್ಕೆ ಬಿಟ್ಟು ಇದು ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಎಲ್ಲೋ ಏನೋ ಒಂದು ನಿಮ್ಮ ಒಂದು ದಿನದ ಖರ್ಚು ಮಾಡಿ ಪರಪತ್ತಿಲ್ಲ. ಅದನ್ನು ನೀವು ಯಾಕಂದರೆ ಲೆಕ್ಕ ಹಾಕ್ಯಬೇಡ್ರಿ. ಎಲ್ಲರೂ ಇಲ್ದವರು ಬಂತು, ಇದ್ದವರು ಬಂತು, ಎಲ್ಲರೂ ಅವರು ಸಹಾಯಾರ್ಥವಾಗಿ ನಮ್ಮ ಕೆಲಸ ಕಾರ್ಯಗಳಿಗೆ ವ್ಯವಸ್ಥೆ ಮಾಡಿ ಕೊಡ್ತಾ ಇರ್ತಾರೆ. ವ್ಯವಸ್ಥೆ ಮಾಡಿ ಕೊಡಬೇಕು. ಯಾಕಂತಂದರೆ ಪ್ರತಿಯೊಂದು 30 ಜಿಲ್ಲೆ ಇದ್ದೀರಿ ರಾಜ್ಯದಾಗ. 31 ಜಿಲ್ಲೆಯಲ್ಲಿ ಕೂಡ ತಾವು ಒಂದು ತಿಂಗಳಲ್ಲಿ ಸರ್ ನೀವೇನು ಮಾಡ್ತಾಯಿದ್ರಿ, ಈ ತಿಂಗಳ ಕೆಲಸ, ಈ ತಿಂಗಳು ಎಲ್ಲಿ ಒಂದು ದಾಖಲಾತಿ ತಾಂಬರಕ್ಕೆ ಹೋಗ್ತಾಯಿದ್ದೀರಿ, ಯಾವ ರಾಜ್ಯದಲ್ಲಿ ಹೋಗ್ತಾಯಿದ್ದೀರಿ ಅಂತ ಹೇಳಿ ಒಂದೊಂದು ತಿಂಗಳು ಒಂದೊಂದು ಜಿಲ್ಲೆ ಹಂಚಿಕೊಂಡಲ್ಲಿ ನಮ್ಮ ಒಂದು ಹೋರಾಟದ ಹಾದಿ ಸುಗಮವಾಗಿ ಆಗುತ್ತೆ. ಇದಕ್ಕೆ ಮಾನ್ಯ ಶ್ರೀರಾಮ್ ಸಾರ್ ಅವರು ಸಹ ಅವರು ನಮಗೆ ಮಾಹಿತಿ ಕೊಡ್ತಿರ್ತಾರೆ. ಅವರು ಹೇಳಿದ ಹಾಗೆ ನಾವು ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಿರ್ತೀವಿ. ಬೇಕಾದ ದಾಖಲಾತಿಗಳನ್ನು ತಾಂಬರಕ್ಕೆ ಹೋಗ್ತಿರ್ತೀವಿ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಇವತ್ತು ಬೆಳಗಾವಿಯಲ್ಲಿ 1600 ಜನ ಕಲಿಯುವ ಮುಖಾಂತರ ಪ್ರತಿಭಟನೆ ಆಯಿತು. 60 ವರ್ಷದಿಂದ ಯಾವುದೇ ಆಗಿದ್ದಿಲ್ಲ. ಮತ್ತು ಎರಡನೇದು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಿನಲ್ಲಿ 7,000-8,000 ಜನ ಕೂಡಿ ಒಂದು ಪ್ರತಿಭಟನೆ ಆಯಿತು. ಇದರಲ್ಲಿ ಅನೇಕ ಬದಲಾವಣೆಗಳಾಗ್ಯಾವ. ನಮಗೇನು ಅನುಕೂಲತೆ ಸಿಕ್ಕಿಲ್ಲ ಅಂದರೂ ಕೂಡ ನಮ್ಮ ಬಗ್ಗೆ ಆಲೋಚನೆ ಮಾಡೋದು, ಆಮೇಲೆ ಯಾವ ರೀತಿ ಇವರಿಗೆ ಏನು ಸಹಾಯ ಮಾಡಬೇಕು, ಯಾವ ರೀತಿ ಇವರಿಗೆ ನಾವು ಮಾಡದೆ ಏನು ಒಂದು ತೊಂದರೆ ಕೊಡ್ಬೋದು, ಅವೆಲ್ಲವೂ ಆಗ್ತಾನೇ ಇದ್ದಾವೆ. ಅದು ನಿಮಗೂ ಕೂಡ ಗೊತ್ತಿದೆ. ಆದರೆ ಇದು ತೊಂದರೆ ಅನ್ಕೋಬೇಡ್ರಿ. ಯಾವತ್ತು ಸೋಲು ಗೆಲುವಿನ ಹಾದಿ ಮುಂದೆ. ಯಾವತ್ತಿಗೂ ನಾವು ಹೆಜ್ಜೆ ಇಡತ್ಲೇ ಗೆಲುವನ್ನು ಬಯಸಬಾರ್ದು. ಅನೇಕ ನಾವು ಯಾಕಂದರೆ ಇವತ್ತು 22 ಜನರಿಂದ ಇವತ್ತು ನಾವು ಮುಖಂಡರಿಂದ ಪ್ರಯತ್ನ ಮಾಡಿ ಇವತ್ತು 7,000-8,000 ಜನಕ್ಕಲ್ಲಷ್ಟು ನಾವು ಸಂಘಟನೆ ಮಾಡಿದ್ದೀವಿ. ಅಂದರೆ ಅದು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲ ಕುಟುಂಬಗಳ ಸಹಕಾರ, ಎಲ್ಲ ಜಿಲ್ಲೆಯ ಪ್ರವಾಸದಿಂದ ನಿಮ್ಮ ಪೋಷಕರು ಕೊಟ್ಟ ಸಹಕಾರ. ಈ ಸಹಕಾರವು ಎಲ್ಲಿ ಒಂದಕ್ಕೂ ಒಂದು ಅವಿರುದ್ಧವಾಗಿ ಆಲೋಚನೆ ಮಾಡಿ ಯಾವುದೋ ಸಂಖ್ಯೆಯನ್ನು ಕುಗ್ಗಿಸಬೇಡಿ. ಈ ಹೋರಾಟ ಕಿಚ್ಚೆದೆವು ಪ್ರಾರಂಭವಾದಾಗ ಹೆಂಗಿತ್ತು, ಬೆಳಗಾಂಲಿದ್ದ ಬೆಂಗಳೂರು ಹೆಂಗಿತ್ತು ಅದೇ ರೀತಿ ಇರಲಿ. ಮುಂದೆ ನಮ್ಮ ಇತ್ತೀಚೆಗೆ ಹೀಗೆ ಬೇಗನೆ ಈಗೊಂದು ಕೆಲವು ದೀಪಾವಳಿ ಆದ ಮೇಲೆ ನಿಮಗೆ ಒಂದು ವಿಶೇಷ ದಿನಾಂಕವನ್ನು ಹೇಳುತ್ತೆ ಪ್ರತಿಭಟನೆಗೆ. ಆ ಪ್ರತಿಭಟನೆಗೆ ಎಲ್ಲರೂ ಬರ್ರಿ. ನಿಮಗೆ ಆ ತಾಯಿ ಭುವನೇಶ್ವರಿ ಒಳ್ಳೆಯದ ಮಾಡಲಿ. ಈಗ ಸರ್ಕಾರಕ್ಕೆ ಒಂದು ಮಾಹಿತಿ ಕೊಡೋದಾದರೆ, ನಮಗೆ ಯಾವಾದರೂ ವೇತನಗಳು ನೀವು ಹೆಚ್ಚಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅಥವಾ ಮಾಡಬೇಕು ಅಂತ ನಿಮ್ಮದು ಕರ್ತವ್ಯವಿದ್ದರೆ ನೀವು ದಯಮಾಡಿ ಹೇಳ್ತೀವಿ, ನೀವು ಎರಡೆರಡು ಥರ ವೇತನ ಮಾಡಬೇಡಿ. ಎರಡೆರಡು ಥರ ವೇತನ ಮಾಡಿ ನಮ್ಮಲ್ಲೇ ಗೊಂದಲ ಸೃಷ್ಟಿ ಮಾಡಬೇಡಿ.
ಎಲ್ಲ ಇಲಾಖೆಯಲ್ಲೂ ನಮ್ಮ ಸೇವೆ ಒಂದೇ ಇರುತ್ತೆ. ಆದ ಕಾರಣ ದಯಮಾಡಿ ತಾವು ಎಲ್ಲ ಇದರಲ್ಲಿ ಒಂದೇ ವೇತನ ಮಾಡಿ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಅಡ್ಡದಾರಿ ಹಿಡಿಯಲಾರ್ದಂಗೆ ಮಾಡಿರಿ. ಏನೇ ಮಾಡಿರಿ, ಒಂದೇ ವೇತನ ಇತ್ತಂದರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ, ತಮ್ಮ ಕೆಲಸ ತಾವು ಮಾಡ್ಕೊಂತ ಹೋಗ್ತಿರ್ತಾರೆ. ಅದಕ್ಕಾಗಿ ದಯಮಾಡಿ ತಮ್ಮ ಸರ್ಕಾರಕ್ಕೂ ಆಗ ನಮ್ಮ ಮಾಹಿತಿ ಕೂಡ ಅಧಿಕಾರಿಗಳಿಗೂ ಕೈ ಮುಗಿಯುತ್ತಾ ನಮ್ಮ ಕುಟುಂಬಗಳ ನಿರ್ವಹಣೆ ಬಗ್ಗೆ ಎಲ್ಲರೂ ಒಂದು ಜವಾಬ್ದಾರಿ ವಹಿಸಿ ಅಂತ ನಾವು ಕಳಕಳಿಯಿಂದ ನಮ್ಮ ಕುಟುಂಬಗಳು, ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು ಅಣ್ಣ ತಮ್ಮಂದಿರು ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, 60 ವರ್ಷದಿಂದ ಮಾಡ್ತಿದ್ದಾರೆ. ಅವರಿಗೆ ಭಾಳ ಅನ್ಯಾಯ ಆಗಿದೆ. 18 ರಾಜ್ಯ ಆಗಿದ್ದಾವೆ, ಯಾಕಂದರೆ ಯಾರೂ 30 ದಿನ ಸಂಬಳ ತಾಂಡಿಲ್ಲ, ಎಲ್ಲ ನಿಷ್ಕಾಮದಲ್ಲೇ ಮಾಡ್ತಿರೋದು. ಆದರೂ ಆ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿನ ಪರಿಸ್ಥಿತಿ, ಅವರ ಕುಟುಂಬಗಳನ್ನು ಪರಿಶೀಲಿಸಿ ಆಲಿಸಿ ಅವರಿಂದ ಸೇವೆ ತಾಂಡು ಅವ್ರನ್ನ ಒಂದು ತಿಂಗಳ ವೇತನನ್ನು ಫಿಕ್ಸ್ ಮಾಡಿದ್ದಾರೆ. ದಯಮಾಡಿ ಹೇಳ್ತೀನಿ, ತಾವು ಕೂಡ 365 ದಿವಸ ಕರ್ತವ್ಯಗಳು ಕೊಡುವ ಮುಖಾಂತರ ಎಲ್ಲರಿಗೂ ಸಹಕಾರಿ ಆಗರಿ ಅಂತ ಹೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಮಂತ್ರಿಗಳಿಗೆ, ಮಾನ್ಯ ಎಲ್ಲ 224 ಸರ್ವ ಸದಸ್ಯರಿಗೂ, ಸರ್ವ ಕ್ಷೇತ್ರದ MLAಗಳಿಗೂ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಗೃಹ ರಕ್ಷಕರು ಇದ್ದಾರೆ, ಅವರ ಕುಟುಂಬಗಳಿಗೆ ಒಂದು ದಾರಿದೀಪ ಆಗರಿ ಅಂತಂದು ಹೇಳಿ ಕೇಳುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ.